ಈ ಸರಣಿ ಕೊಲೆ ರೇಪ್ ಆಮೇಲೆ ಇದರ ಮಾಲೀಕ ಅನ್ನ ಪತ್ತೆ ಹಚ್ಚೋ ಅವಶ್ಯಕತೆ ಇಲ್ಲ. ಎದುರುಗಡೆನೆ ಇದ್ದಾನೆ ಮಾಲೀಕ. ಚಿಕ್ಕ ಯಜಮಾನ ಅವನಲ್ಲ, ಅವನಷ್ಟು ರೇಪಿಸ್ಟ್ ಯಾವನು ಇಲ್ಲಂತೆ. ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು, ಆ ಕೆಲಸ ಮಾಡೋರು, ಇನ್ಫಾರ್ಮರ್ಸ್, ಯಾರಾದ್ರೂ ಒಂಟಿ ಮಹಿಳೆ ಸಿಕ್ಕರೆ, ಯಾರಾದ್ರೂ ಕಷ್ಟ ಅಂತ ಗೊತ್ತಾದ್ರೆ ಅವ್ರನ್ನ ಕರ್ಕೊಂಡೋಗಿ ಒಂದು ಲಾಡ್ಜಲ್ಲಿ ಮಡ್ಕೋದು. ಈ ಚಿಕ್ಕ ದಣಿ ದೊಡ್ಡ ದಣಿ ಅವ್ರ ಮಕ್ಕಳೇ ಅಲ್ಲ, ಅವ್ರ ಅಪ್ಪನು ಇದೇ ಬಾಳೆ ಬಾಳ್ತಾ ಇದ್ದಂತೆ. ಒಬ್ಬ ಜೈನ ಒಂದು ನೊಣನ ಹೊಡಿಲಿಕ್ಕೆ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ಈ ಪಾಪಿಗಳು ಕಂಡೋರ್ ಹೆಣ್ಮಕ್ಳನ್ನ ಎತ್ತಾಕೊಂಬಂದು ರೇಪ್ ಮಾಡಿ, ಮಜಾ ಮಾಡಿ, ಅವರ ಬಾಡಿನ ಎಷ್ಟು ಬೇಕಷ್ಟು ಅನುಭವಿಸಿ, ಆಮೇಲೆ ಅವರನ್ನ ಕೊಲೆ ಮಾಡಿ ಮೂಟೆ ಬಿಸಾಕಿ ಪೊಲೀಸ್ ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಒಳ್ಳೆ ರಾಕ್ಷಸ ತರ ಮೇಂಟೈನ್ ಮಾಡ್ತಾರ. ಇವ್ರು ನಿಜವಾಗ್ಲೂ ಈ ಯೋಗ್ಯರ ಕೈಯಲ್ಲಿ ಆ ಜಾಗ ಇರ್ಬೇಕಾ? ಕಳೆದ 3 ದಿನಗಳಿಂದ ಒಬ್ಬ ಜವಾಬ್ದಾರಿ ನಾಗರಿಕನಾಗಿ ಧರ್ಮಸ್ಥಳದ ಆ ಸರಣಿ ಅತ್ಯಾಚಾರಗಳು, ತದನಂತರ ಕೊಲೆಗಳು, ಕಳೆದ 20 ವರ್ಷದಿಂದ ಅವುಗಳನ್ನ ಅಕ್ರಮವಾಗಿ ಮಣ್ಣು ಮಾಡಿದ ಭೀಮನ ಕಂಪ್ಲೇಂಟ್, ತದನಂತರ FIR, ತದನಂತರ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ, ಇವುಗಳ ಬಗ್ಗೆ ಸತತವಾಗಿ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಧ್ವನಿ ಮಾಡಿದ ಮೇಲೆ ಈಗ ಮೈನ್ ಸ್ಟ್ರೀಮ್ ಮೀಡಿಯಾ ಅವರು ಅದನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ನ್ಯಾಷನಲ್ ಮೀಡಿಯಾ ಅದನ್ನ ಟೇಕ್ ಓವರ್ ಮಾಡಿದೆ. ಇಟ್ಸ್ ಟೈಮ್ಸ್ ನೋವಲ್ಲಿ ನ್ಯಾಷನಲ್ ಮೀಡಿಯಾ ಕವರೇಜ್ ಆಗಿದೆ. ಇದು ಒಂದು ಕಡೆ ಆದ್ರೆ, ಈ ಇಷ್ಟು ದೊಡ್ಡ ಸರಣಿ ಅತ್ಯಾಚಾರಗಳು, ಸರಣಿ ಕೊಲೆಗಳು, ಅದನ್ನ ಅಕ್ರಮವಾಗಿ ಮುಚ್ಚಾಕಿರೋದು ಯಾರು ಅಂತ ಸ್ಪಷ್ಟವಾಗಿ ಆ ಭೀಮ, ಇದನ್ನ ಮುಚ್ಚಿದಂತ ಭೀಮ ಸ್ಪಷ್ಟವಾಗಿ ಪೊಲೀಸರ ಮುಂದೆ ಕಂಪ್ಲೇಂಟ್ ಅಲ್ಲಿ, ತದನಂತರ ಮ್ಯಾಜಿಸ್ಟ್ರೇಟ್ ಅವರ ಮುಂದೆ ತನ್ನ ಹೇಳಿಕೆನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸೊ ಪ್ರೈಮಾ ಫೇಶಿಯಾ ಈ ಕೊಲೆ ಯಾರು ಮಾಡಿದ್ರು, ಯಾರು ರೇಪ್ ಮಾಡಿದ್ರು ಎಲ್ಲ ಸ್ಪಷ್ಟವಾಗಿದೆ. ಈಗೇನಿದ್ರು ಪೊಲೀಸ್ ಅವರ ಆಕ್ಷನ್ ಒಂದೇ ಅವಶ್ಯಕತೆ ಇರೋದು. ಜೊತೆನಲ್ಲಿರೋ ಕೂತಿರುವಂತ ಶವಗಳನ್ನ ತೆಗೆದು ಈ ಸರಣಿ ಕೊಲೆ ರೇಪ್ ಆಮೇಲೆ ಇದರ ಮಾಲೀಕ ಅನ್ನ ಪತ್ತೆ ಹಚ್ಚೋ ಅವಶ್ಯಕತೆ ಇಲ್ಲ. ಎದುರುಗಡೆನೆ ಇದ್ದಾನೆ ಮಾಲೀಕ. ಯಾರು ಮಾಲೀಕ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಆದ್ರೆ ಪೊಲೀಸರು, ಸರ್ಕಾರ ಈ ಮಾನಗೇಡಿ, ಈ ಕೊಲೆ ಮಾಡಿದವ್ರನ್ನ, ಅತ್ಯಾಚಾರಗಳು ಮಾಡಿದವ್ರನ್ನ, ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಲ್ವಾ ನಿಮ್ಗೆ? ಎಷ್ಟು ದೊಡ್ಡ ಮಾನಗೇಡಿಗಳ್ರಿ ಇವರು. ಈ ಕೊಲೆಗಳನ್ನ ಯಾವುದೇ ಭಯ ಇಲ್ಲದೆ, ಅತ್ಯಾಚಾರಗಳನ್ನ ಯಾವುದೇ ಬದುಕಿಲ್ಲದೆ, ಅವನು ಚಿಕ್ಕ ಯಜಮಾನ ಅವನಲ್ಲ, ಅವನಷ್ಟು ರೇಪಿಸ್ಟ್ ಯಾವನು ಇಲ್ಲಂತೆ. ಚಿಕ್ಕ ದಣಿ ಅಂತ ಅವನಿಗೆ ಎಲ್ಲರೂ ಕಡೆ ಚಿಕ್ಕ ದಣಿ ಅಂತ. ಯಾವ ದಣಿ ರೀ ಅವನು? ಯಾವ ದಣಿ ಅವನು? ಮನುಷ್ಯನ ಅವನು? ಇಷ್ಟು ರೇಪ್ಗಳಿಗೆ ಅವನೇ ಕರಿಮಾಣಿ ಮಾಲೀಕ. ಯಾರ ಮಾಲೀಕ ಅಂದ್ರೆ ಅವನು ಇಷ್ಟೇ ರೇಪ್ಗಳು. ಅವನ ಮಕ್ಕಳು ಕೂಡ ಇದೇ ಬಾಳೆ ಅಂತ. ಅಲ್ಲೊಂದಷ್ಟು ಜನ ಆಟೋ ಡ್ರೈವರ್ಗಳು, ಆ ಕೆಲಸ ಮಾಡೋರು, ಇನ್ಫಾರ್ಮರ್ಸ್, ಯಾರಾದ್ರೂ ಒಂಟಿ ಮಹಿಳೆ ಸಿಕ್ಕರೆ, ಯಾರಾದ್ರೂ ಕಷ್ಟ ಅಂತ ಗೊತ್ತಾದ್ರೆ ಅವ್ರನ್ನ ಕರ್ಕೊಂಡೋಗಿ ಒಂದು ಲಾಡ್ಜಲ್ಲಿ ಮಡ್ಕೋದು, ಆಮೇಲೆ ಈ ಗೂಳಿನ ರೇಪ್ ಮಾಡಕ್ಕೆ ಬಿಡೋದು. ಈ ಎಲ್ಲಾ ವಿಚಾರ ಇಡೀ ಧರ್ಮಸ್ಥಳದ ಸುತ್ತಮುತ್ತ ಸಾರ್ವಜನಿಕರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇವ್ರ ವಿರುದ್ಧ ಯಾರು ಧ್ವನಿ ಮಾಡಿಲ್ಲ. ಅಷ್ಟು ಬಿಟ್ರೆ ಒಂದಷ್ಟು ಜನ ಧ್ವನಿ ಮಾಡಿದ್ರು. ಅವ್ರಗಳ ವಿರುದ್ಧ ಇವ್ರ ಕೇಸುಗಳು ಹಾಕೋದು, ಅವ್ರಗಳಿಗೆ ಕಾಟ ಕೊಡೋದು, ಇನ್ನೊಂದಷ್ಟು ಜನಕ್ಕೆ ಆಸಿಡ್ ಹಾಕೋದು, ಇನ್ನೊಂದಷ್ಟು ಜನ ಕೊಲೆ ಮಾಡಿಸೋದು, ಇನ್ನೊಂದಷ್ಟು ಜನ ಗಾಯ ಮಾಡಿಸೋದು. ಆಮೇಲೆ ಇಷ್ಟಕ್ಕೂ ನಮ್ ವಿಚಾರ ಏನು ಅಂತಂದ್ರೆ, ಇಷ್ಟೆಲ್ಲಾ ನಡೀತಾ ಇದ್ರು ಸರ್ಕಾರ, ಪೊಲೀಸರು ಇನ್ನು ಈ ಕೊಲೆಗಾರರಿಗೆ, ಅತ್ಯಾಚಾರಿಗಳಿಗೆ ರೆಡ್ ಕಾರ್ಪೆಟ್ ಹಾಕಿ ಇನ್ನ ಇವ್ರನ್ನ ಟ್ರೀಟ್ ಮಾಡ್ತಾ ಇರೋದು ನೋಡಿದ್ರೆ, ಮಾನಗೇಡಿ ಸರ್ಕಾರ, ಜಸ್ಟ್ ಬಿಕಾಸ್ ಇವ್ರ ಹತ್ರ ಹಣ ಇದೆ. ಆಮೇಲೆ ಇವ್ರು ಯಾರು? ಆಮೇಲೆ ಈ ಮಾನಗೇಡಿಗಳ ಈ ಕೊಲೆಗಾರರು ಯಾರಿದ್ದಾರೆ, ಈ ಅತ್ಯಾಚಾರಿಗಳು ಯಾರಿದ್ದಾರೆ,
ಅವ್ನ್ ಚಿಕ್ಕದಣಿ ಅವನಲ್ಲ, ಚಿಕ್ಕದಣಿ ಅವ್ರ ಅಪ್ಪನೂ ಇದೇ ಬಾಳೆ ಅಂತೆ. ಮೂಲತಃ ಇವ್ರು ಯಾರೂ ಕೂಡ ಹಿಂದೂಗಳಲ್ಲ. ಆದರೆ ದೇವಸ್ಥಾನ, ಆ ಶಿವನ್ ದೇವಸ್ಥಾನವನ್ನ ಇವರು ತಮ್ಮ ಕಂಟ್ರೋಲ್ ತಗೊಂಡು 3,500 ಎಕರೆ ಎಂಟೈರ್ ರಿಯಲ್ ಎಸ್ಟೇಟ್ ಅಕ್ಕಪಕ್ಕ ಫುಲ್ಲು, ಯಾರ್ದು ಜಮೀನು ಇರಬಾರ್ದು ಆ ಜಮೀನುಗಳನ್ನ ಹಾಕೊಳ್ತಾರೆ. ಕಂಡವ್ರ ಹೆಣ್ಮಕ್ಳನ್ನ ಬಿಡಲ್ಲ, ಅವ್ರನ್ನ ಎತ್ತಾಕೊಂಬಂದು ಕೂಡ ಹಾಕಿ ಅತ್ಯಾಚಾರ ಮಾಡಿ ಆಮೇಲೆ ಇದು ಆಸಿಡ್ಗಳು ಹಾಕೋದು, ಕೊಲೆ ಮಾಡಿಸೋದು ವೆರಿ ಕಾಮನ್. ಆಮೇಲೆ ಇವರು ಹಿಂದೂಗಳಲ್ಲ, ಜೈನರು. ನೋಡ್ರಿ, ಒಬ್ಬ ಜೈನರಲ್ಲಿ ಸಾಮಾನ್ಯವಾಗಿ ಒಂದು ನೊಣವನ್ನು ಹೊಡಿಲಿಕ್ಕೂ ಕೂಡ ಯೋಚನೆ ಮಾಡ್ತಾರೆ. ಇಂಥ ದೊಡ್ಡ ಕೊಲೆ ಪಾತಕರು ಆ ಸಮುದಾಯದಲ್ಲಿ ಇದ್ದಾರೆ. ಆಮೇಲೆ ಯಾವುದೇ ಭಯ ಇಲ್ಲ ಇವ್ರಿಗೆ, ಯಾವುದೇ ಭಯ ಇಲ್ಲ, ಆತಂಕ ಇಲ್ಲ. ಈ ಚಿಕ್ಕದಣಿ ಅವ್ರಪ್ಪ ಇದಾನಲ್ಲ, ಅವನು ಇದೇ ಬಾಳೆ ಅಂತೆ. ನನಗೆ ಯಾರೋ ಹೇಳಿದ್ರು ಇವ್ರಪ್ಪ ಸತ್ತಿದ್ದು HIV AIDS ಇಂದ ಅಂತ. ಎಷ್ಟರ ಮಟ್ಟಿಗೆ ನಿಜ? ಖಂಡಿತ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು, ಯಾಕಂದ್ರೆ ಈ ಚಾಳಿ ಇದೆಯಲ್ಲ, ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗೋದು, ರೇಪ್ ಮಾಡೋದು, ಬರೀ ಈ ಚಿಕ್ಕದಣಿ ದೊಡ್ಡದಣಿ ಅವ್ರ ಮಕ್ಕಳೇ ಅಲ್ಲ, ಅವ್ರ ಅಪ್ಪನು ಇದೇ ಬಾಳೆ ಬಾಳ್ತಾ ಇದ್ದಂತೆ. ಇಂಥ ಕೇಡಿಗಳ ಕೈಗೆ, ಇಂಥ ಅತ್ಯಾಚಾರಿಗಳ ಕೈಗೆ ಇಷ್ಟು ದೊಡ್ಡ ಸಾಮಾನ್ಯ ಜನರ ಭಕ್ತಿ ಭಾವ ಇರುವಂತ ಜಾಗನ ಸರ್ಕಾರ ಕೊಟ್ಟು ಈ ರೇಪಿಸ್ಟ್ಗಳ ಕೈಗೆ ಉಂಡಿಗೆ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬೀಳ್ತದೆ. ಆ ದುಡ್ಡು, ಇನ್ಸ್ಟಿಟ್ಯೂಷನ್ಸ್, ಈ ದುರಾಂಕಾರ, ಕೊಲೆ. ಅವ್ನ್ ಚಿಕ್ಕದಣಿನೇ ಅಂತ ಡಾನು. ಎಂಟೈರ್ ಏರಿಯಾಗೆ ಅವ್ನ್ ಚಿಕ್ಕದಣಿ ಅವನಲ್ಲ, ಅವನೇ ಅಂತೆ ಡಾನು, ಅವನೇ ಅಂತ ಎಂಟೈರ್ ವ್ಯವಹಾರಗಳನ್ನ ನೋಡ್ಕೊಳಂತದ್ದು. ಏನ್ರಿ ಈ ಬಾಳ್ಸ್ಬಿಟ್ರು? ಹೇಳೋರು ಕೇಳೋರು ಕೂಡ ಇಲ್ವಲ್ರಿ ಇಲ್ಲಿ. ಹೇಳೋರು ಕೇಳೋರು ಇಲ್ಲ. ಏನೋ ಸೊಮಾಲಿಯಾ ಮಾಡ್ಕೊಂಡವ್ರ ಇವರು. ಎಲ್ಲಾ ವ್ಯವಹಾರ ಅವ್ನ್ ಚಿಕ್ಕದಣಿ ಇದೆ ಅಂತೆ. ಚಿಕ್ಕದಣಿ, ಅವನ ಹೆಸರು ಚಿಕ್ಕದಣಿ ಅಲ್ಲ, ಅವನೊಬ್ಬ ದೊಡ್ಡ ಅತ್ಯಾಚಾರಿ. ಅವನ ಮಕ್ಕಳು ಕೂಡ ಅದೇ ಬಾಳೆ ಅಂತೆ. ಸಿಕ್ಕಿದ ಹೆಣ್ಮಕ್ಳನ್ನ ಕೆಲಸ ಕೊಡ್ತೀವಿ ಅಂತ ಕರ್ಕೊಂಡು ಹೋಗೋದು, ಅಲ್ಲಿ ಏನೋ ಬಂದ್ರೆ ಅಲ್ಲಿ ಮುಗಿದೋಯ್ತು ಕತೆ. ಅಪ್ಪಿತಪ್ಪಿ ನೋಡೋಕೆ ಚೆನ್ನಾಗಿತ್ತು ಅಂತಂದ್ರೆ ಅವ್ರ ಕತೆ ಮುಗೀತು. ರೇಪ್ ಅಂತೂ ಕಂಟಿನ್ಯೂಸ್ ಆಗಿ 1 ವಾರ 10 ದಿವಸ ರೇಪ್ ಮಾಡೋದು, ಊಟ ಕೊಡೋದು, ಆಮೇಲೆ ಅವ್ರನ್ನ ಕೈ ಕಾಲು ಮುರಿದಾಕಿ ಸಾಯ್ಸಾಕಿ ಮೂಟೆಲ್ ಹಾಕಿ ಇಂಥ ಅವನು ಭೀಮಾ ಅಂತವನಲ್ಲ, ಇಂಥ ಭೀಮಾಗಳು ಸಾಕಷ್ಟು ಜನ ಇದಾರಂತೆ. ಇವ್ರು ಕೆಲಸ ಮಾಡೋಂಥವ್ರು ಅಲ್ಲಿ ಸುತ್ತಮುತ್ತ ಇವ್ರಿಗೋಸ್ಕರ ಕೆಲಸ ಮಾಡೋ ಇನ್ಫಾರ್ಮರ್ಗಳೇ ಸಾವಿರಾರು ಗಟ್ಲೆ ಇದಾರಂತೆ. ಅವ್ರ ಕೆಲಸ ಎಲ್ಲ ಇದೆ. ಯಾವ್ದಾದ್ರು ಪಾರಿವಾಳ ಸಿಕ್ಕಿದ್ರೆ ಎದಾಕೊಂಬಂದು ಇವ್ರು ಕೊಟ್ಬಿಡೋದು. ಈ ಪಾರಿವಾಳನ ಇವರು ಕುಯ್ಕೊಂಡು ಅದನ್ನ ರೇಪ್ ಮಾಡಿ ಯಾವ ಮಟ್ಟಕ್ಕೆ ವಿಕೃತ ಇದೆ ಲೆಕ್ಕ ಹಾಕೊಳ್ರಿ. ಆಮೇಲೆ ಇವ್ರಪ್ಪ ಇದನ್ನಲ್ಲ, ಇವರಪ್ಪ ಈ ಚಿಕ್ಕದಣಿ ಅವರಪ್ಪ, ಅವನು ಇದೇ ಬಾಳೆ ಅಂತೆ. ದಿಸ್ ಇಸ್ ವಾಟ್ ಪೀಪಲ್ ಆರ್ ಟೆಲಿಂಗ್ ಓಪನ್ಲಿ. ಆಮೇಲೆ ಲಂಕೇಶ್ ಪತ್ರಿಕೆ, ಲಂಕೇಶು, ಹಾಯ್ ಬೆಂಗಳೂರು ಓಪನ್ ಆಗಿ ಬರ್ದವ್ರೆ. ನಾವು ಯಾವ್ದ್ರ ಮೇಲೆ ಇಟ್ಕೊಂಡು ನಾವು ಇದನ್ನ ಮಾತಾಡ್ತಾ ಇದೀವಿ ಅಂತಂದ್ರೆ, ಲಂಕೇಶ್ ಪತ್ರಿಕೆ ಓಪನ್ ಆಗಿ ಬರ್ದಿದೆ. ಲಂಕೇಶ್ ಹ್ಯಾಸ್ ರಿಟರ್ನ್ ಓಪನ್ಲಿ ದಟ್ ಇವರು ಮಾಫಿಯಾ. ಇವರುಗಳು ಅಲ್ಲಿ ಆ ಜಾಗನ ಮಡ್ಕೊಂಡಿರೋದು, ದುಡ್ಡು ಸಂಪಾದನೆ ಮಾಡಿ ಇನ್ಸ್ಟಿಟ್ಯೂಟ್ಗಳು ಮಾಡ್ಕೊಂಡು ರೇಪ್ಗಳು ಮಾಡಕ್ಕೆ ಇವ್ರದೇ ಒಂದು ಮಾಫಿಯಾ ಇದೆ. ಈ ಏರಿಯಾ ಸಂಪೂರ್ಣವಾಗಿ ರಿಪಬ್ಲಿಕ್ ಆಗಿದೆ. ಆಮೇಲೆ ಇವರು ಹಿಂದೂಗಳಲ್ಲ, ಜೈನರು. ಲೆಕ್ಕ ಹಾಕಳ್ರಿ, ಒಬ್ಬ ಜೈನ ಒಂದು ನೊಣನ ಹೊಡಿಲಿಕ್ಕೆ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಈ ಪಾಪಿಗಳು ಕಂಡೋರ್ ಹೆಣ್ಮಕ್ಳನ್ನ ಎತ್ತಾಕೊಂಬಂದು ರೇಪ್ ಮಾಡಿ, ಮಜಾ ಮಾಡಿ, ಅವರ ಬಾಡಿನ ಎಷ್ಟು ಬೇಕಷ್ಟು ಅನುಭವಿಸಿ, ಆಮೇಲೆ ಅವರನ್ನ ಕೊಲೆ ಮಾಡಿ ಮೂಟೆ ಬಿಸಾಕಿ ಪೊಲೀಸ್ ಅವ್ರಿಗೆ ಮಾಮೂಲಿ ಕೊಟ್ಕೊಂಡು ಒಳ್ಳೆ ರಾಕ್ಷಸ ತರ ಮೇಂಟೈನ್ ಮಾಡ್ತಾರ. ಇವ್ರು ನಿಜವಾಗ್ಲೂ ಈ ಯೋಗ್ಯರ ಕೈಯಲ್ಲಿ ಆ ಜಾಗ ಇರ್ಬೇಕಾ? ಆ ಸುತ್ತಮುತ್ತಿನ ಜನ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ. ಯಾವ ಮಟ್ಟಿಗೆ ನೊಂದೋಗ್ಬಿಟ್ಟಿದ್ದಾರೆ ಅಂತಂದ್ರೆ, ಈ ರಾಕ್ಷಸರ ನಾಶ ಆಗಲೇಬೇಕು ಅನ್ನೋ ಮಟ್ಟಕ್ಕೆ ನೊಂದೋಗ್ಬಿಟ್ಟಿದ್ದಾರೆ. ಬಟ್ ಸಮಯ ಬರಬೇಕು, ಬಂದಿದೆ. ದ ಥಿಂಗ್ಸ್ ವಿಲ್ ಡೆಫಿನೆಟ್ಲಿ ಹ್ಯಾಪನ್. ನಮ್ ವಿಚಾರ ಏನು ಅಂತಂದ್ರೆ, ಲೆಕ್ಕ ಹಾಕೊಳ್ರಿ, ಈ ಚಿಕ್ಕದಣಿ ಅವ್ರ ಅಪ್ಪ ಇದನ್ನಲ್ಲ, ಆ ಹಲಕಟ್ಟು HIV ಇಂದ ಸತ್ತಂತೆ. ಲೆಕ್ಕ ಹಾಕೊಳ್ಳಿ, ಇನ್ನೆಷ್ಟು ಜನ ರೇಪ್ ಮಾಡಿದ್ರೆ ಅವ್ನಿಗೆ ಏಡ್ಸ್ ಬಂದಿರ್ಬೋದು. ದಿಸ್ ಇಸ್ ವಾಟ್ ಸಂಬಡಿ ಟೋಲ್ಡ್ ಮೀ. ಏನ್ರಿ, ಇಂಥ ವಂಶ ಪಾರಂಪರಿ ರಾಕ್ಷಸರುಗಳನ್ನ ಈ ಸಮಾಜ ಸಾಕ್ತಾ ಇದೆ. ಕಿಂಚಿತ್ತು ಬೆಲೆ ಕೊಡಲ್ಲ. ನೋಡಿ, ನಿನ್ನೆಯಿಂದ ಸರ್ಕಾರದಲ್ಲಿರೋ ಬ್ರೋಕರ್ಗಳು 500 ಕೋಟಿ ಆಫರ್ ಅಂತ. ಲೆಕ್ಕ ಹಾಕೊಳ್ಳಿ, ಇವ್ರ ಹತ್ರ ಎಷ್ಟು 420 ಕಾಸಿದ್ರೆ ಸರ್ಕಾರಕ್ಕೆ 500 ಕೋಟಿ ಆಫರ್. ನಮ್ಮ ಮೇಲೆ ಏನು ಕ್ರಮ ಮಾಡಬೇಡಿ ಅಂತ ಸರ್ಕಾರದ ಬ್ರೋಕರ್ಗಳು 500 ಕೋಟಿ ಡೀಲ್ಗಳಿದವ್ರಂತೆ. ಇವನು ಯಾರೋ
ಅದೇ ಅವ್ನು ಭೀಮಾ ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ಸರ್ಕಾರ ಮತ್ತೆ ಪೊಲೀಸರು ಏನು ಆಕ್ಷನ್ ಮಾಡ್ತಿರೋದಕ್ಕೆ ಬ್ರೋಕರ್ಗಳು ಸರ್ಕಾರದಲ್ಲಿರೋ ರಾಜಕಾರಣಿಗಳಿಗೆ 500 ಕೋಟಿ ಆಫರ್ ಅಂತ ಲೆಕ್ಕ ಹಾಕೊಳ್ಳಿ. ಆಮೇಲೆ ಬ್ಯಾಕಪ್ ಪ್ಲಾನ್ ಏನು ಅಂತಂದ್ರೆ ಪಾಸ್ಪೋರ್ಟ್ ಗಿಸ್ಪೋರ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಅಕಸ್ಮಾತ್ ಏನೋ ಜಾಸ್ತಿ ಟೈಟ್ ಆದ್ರೆ ಓಡೋಗಕ್ಕೆ ಪ್ರೈವೇಟ್ ಜೆಟ್ ಎತ್ಕೊಂಡು ಈ ಮಂಗಳೂರಿಂದ ಓಡೋಗಕ್ಕೆ ಎಲ್ಲಾ ಮಾಡಿ ಇಟ್ಕೊಂಡವ್ರಂತೆ. ಇದು ಎಲ್ಲದಕ್ಕೂ ಕೂಡ ಇದು ಒಂದು ರೀತಿಯ ಆರ್ಗನೈಸ್ ಸೊಮಾಲಿಯಾ ಮಾಫಿಯಾ. ಸೊಮಾಲಿಯಾದಲ್ಲಿ ಮಾಫಿಯಾಗಳಿರಲ್ವಾ, ಆ ಸೊಮಾಲಿಯಾ ಕಪ್ಪು ಜನರ ಮಾಫಿಯಾ ಇರ್ತಂತ. ಅವ್ರು ಯಾರಿಗೂ ಕೇರ್ ಮಾಡಲ್ಲ, ಗೌರ್ಮೆಂಟ್ಗೂ ಕಾನೂನು ಏನ್ ಕೇರ್ ಮಾಡಲ್ಲ. ಹೆಚ್ಚು ಕಡಿಮೆ ಅದಕ್ಕಿಂತ ವರ್ಷು ಇವರು ಒಬ್ಬ ಭೀಮನ ಬಳಿ 1000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಹೆಣ ಅಂತಂದ್ರೆ ಈ ರೀತಿ ಭೀಮನ್ ರೀತಿ ಇರೋರು ಸುಮಾರು ಒಂದು 500 ಜನ ಅವರಂತೆ. ಇನ್ನೆಷ್ಟು ಸಾವಿರ ಹೆಣ್ಣು ಮಕ್ಕಳ ರೇಪ್, ಬ್ರೂಟಲ್ ರೇಪ್. ಸರ್ಕಾರ ನೋಡಿ, ಪೊಲೀಸರು ಅದೇ ನೀವೇನೋ ಒಂದು ತಪ್ಪು ಮಾಡಿ, ನಾವೇನೋ ಮಾಡಿಲ್ಲ ರೀ, ನಾವೇನೋ ಮಾಡಿಲ್ಲ. ಯಾವ ಅಟ್ಯಾಕ್ ಮಾಡಕ್ ಬಂದಿದ್ಕೆ ನಮ್ ಗನ್ಮೆನ್ ಗುಂಡ ಆರಿಸಿದಕ್ಕೆ ಇಮಿಡಿಯೇಟ್ ಆಗಿ ಎತ್ತಾಕೊಂಡು ಹೋಗಿ ಆ ಜೈಲಲ್ಲಿ 3 ತಿಂಗಳು ಮಡಗವ್ರೆ. ಸರಣಿ ಕೊಲೆಗಳಾಗಿದೆ, ಸರಣಿ ಅತ್ಯಾಚಾರ ಆಗಿದೆ, ವಿತ್ ಎವಿಡೆನ್ಸ್ ಅಂಡ್ ಪ್ರೂಫ್. ಒಬ್ಬ ವಿಸಿಲ್ ಬ್ಲೋವರ್, ಒಬ್ಬ ಎಕ್ಸ್ಪೋಜರ್ ಬಂದಲ್ಲಿ ಕಂಪ್ಲೇಂಟ್ ಕೊಟ್ಟವನೆ, FIR ಆಗಿದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಸ್ವಇಚ್ಛ ಹೇಳಿಕೆ ಆಗಿದೆ, ರೆಕಾರ್ಡ್ ಆಗಿದೆ. ಪೊಲೀಸರು, ಕರ್ನಾಟಕ ರಾಜ್ಯ ಸರ್ಕಾರ ಇಬ್ರು ಕೂಡ ಗೆಣಸ್ಕಿಳ್ತಾವ್ರೆ. ಐ ವಾಂಟೆಡ್ ಟು ಯೂಸ್ ದಿಸ್ ವರ್ಡ್. ಪೊಲೀಸ್ ಇಲಾಖೆ ಗೆಣಸ್ಕಿಳ್ತಾ ಇದ್ದೀರಾ? ಯಾವಾಗ ನೋಟಿಸ್ ಕೊಡ್ತೀರಾ ಈ ಕೊಲೆಗಾರರಿಗೆ? ಯಾವಾಗ ಕೊಡ್ತೀರಾ? ಲೇ ಮಾಫಿಯಾಗಳ, ನೀವು ಮಾಫಿಯಾಗಳಲ್ಲ. ಹೇಳ್ಬೇಕಾ? ಸಿದ್ದರಾಮಯ್ಯ ಹೇಳ್ಬೇಕು ನಿಮ್ಗೆ, ಹೋಗ್ರ ನೋಟಿಸ್ ಕೊಡಿ ಅಂತ. ಸಿದ್ದರಾಮಯ್ಯನು ಮತ್ತೆ ಅಲ್ಲಿ ಸರ್ಕಾರದಲ್ಲಿ ಯಾರೇನಾದ್ರು ಮುಚ್ಚಿದ್ರೆ ಮುಚ್ಚಾಕೋದು. ನೋಡಿ ಯಾವ ಮಟ್ಟಕ್ಕಿದೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯ ಮಾಡಿದ್ರೆ ಬಿಟ್ಟಿರೋರ, ಎತ್ತಾಕೊಂಡೋಗಿ ಜೈಲ್ಗೆ ಹಾಕಿರೋರು. ಸುಮ್ನೆ ನಾವು ಗಾಳಿಯಲ್ಲಿ ಗುಂಡ ಹಾಕಿದಕ್ಕೆ 97 ದಿವಸ. ಅವನು ಚಿಕ್ಕದಣಿ, ಅವನೆಲ್ಲ ದೊಡ್ಡ ರೇಪಿಸ್ಟ್ ಅಂತೆ, ದೊಡ್ಡ ರೇಪಿಸ್ಟ್. ಲಂಕೇಶ್ ಮತ್ತೆ ಹಾಯ್ ಬೆಂಗಳೂರು ಡೀಟೇಲ್ ಆಗಿ ಬರ್ದವ್ರೆ. ಏನೋ ಕಿಸ್ಕೊಂಡ್ರೆ ದೊಡ್ಡ ಆರ್ಟಿಕಲ್ ಬರ್ದವ್ರಲ್ರೋ. ಬೇಸ್ಡ್ ಆನ್ ದಟ್ ಆರ್ಟಿಕಲ್ ನಿಮ್ಮ ಈ ಮಾನಗೇಡಿ ವಿಚಾರವನ್ನ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ ಲಂಕೇಶ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಬರ್ದವನೆ, ಹಾಯ್ ಬೆಂಗಳೂರಲ್ಲಿ ಡೀಟೇಲ್ ಆಗಿ ಬರ್ದವ್ರೆ. ಮಾನಗೇಡಿಗಳ ಕಂಡವ್ರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಆ ರೂಮ್ಗಳಲ್ಲಿ ರೇಪ್ ಮಾಡಿ, ಸತತವಾಗಿ ರೇಪ್ ಮಾಡಿ ಅವ್ರ ಪ್ರಾಣ ತೆಗೆದು ಎಷ್ಟೋ ಹೆಣ್ಣು ಮಕ್ಕಳನ್ನ ಸೀಮೆನಾಗಿ ಸುಟ್ಟಾಕವ್ರೆ, ಆಸಿಡ್ ಹಾಕಿ ಸುಟ್ಟಾಕವ್ರೆ. ಏನ್ರೋ ಬಂದಿರೋದು ನಿಮ್ಗೆ? ಇವರು ಶಿವನ್ನ ಪೂಜೆ ಮಾಡ್ತಾವ್ರೆ. ಇವರು ಹಿಂದೂಗಳಲ್ಲ, ಜೈನರ ಬಿಲೀಫ್ ಪ್ರಕಾರ ಒಂದು ನೊಣವನ್ನು ಕೂಡ ಸಾಯಿಸಕ್ಕೆ ಅವ್ರ ಹಿಂದೆ ಮುಂದೆ ತುಳಿಯುವಂತ ಸಂಪ್ರದಾಯ ಇರುವಂತ ಜೈನ ಮುನಿಗಳು ಅಥವಾ ಜೈನರ ಕಡೆ ಅದೇ ಜೈನರ ಸಮುದಾಯದಲ್ಲಿ ಹುಟ್ಟಿ ಹೆಣ್ಣು ಮಕ್ಕಳನ್ನ ಗೂಳಿಗಳ ತರ ರೇಪ್ ಮಾಡಿ ಅವರ ಬಾಡಿಗಳನ್ನ ಸೊಮಾಲಿಯಾ ಏನೋ ಮಾಫಿಯಾಗಳ ತರ ಸುಟ್ಟಾಕಿ ರಾಜಕೀಯವಾಗಿ ಎಸ್ಟಾಬ್ಲಿಷ್ ಹಾಕಿ ಆ ಉಂಡಿಗೆ ಬಂದು ದಿನ ಸಾವಿರಾರು ಲಕ್ಷಾಂತರ ರೂಪಾಯಿ ಬಂದು ಉಂಡಿಗೆ ಬೀಳ್ತದೆ. ಆ ಹಣನ ಇವ್ರ ದುರಾಂಕಾರನ ಮಾಫಿಯಾನ ನಡೆಸ್ಕೊಂಡು ಪೊಲೀಸವ್ರಿಗೆ, ಸರ್ಕಾರದಲ್ಲಿರೋರ್ಗೆ ಆ ಉಂಡಿ ಕಾಸೆಲ್ಲ ಚೆನ್ನಾಗಿ ಕೊಟ್ಕೊಂಡು ಮೇಯ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ರೇಪ್ಗಳು ಮಾಡ್ಕೊಂಡು ಕೊಲೆಗಳು ಮಾಡ್ಕೊಂಡು ಅದನ್ನು ಮುಚ್ಚಾಕೊಂಡು ಇವ್ರದೇ ಆದಂತ ನೆಟ್ವರ್ಕ್ ಮಾಡ್ಕೊಂಡು ಪೊಲೀಸವ್ರಿಗೆ ಕಾಸು ಬಿಸಾಕಿ. ನಾನು ಹೇಳ್ತೀನಲ್ಲ, ಈ ಪೊಲೀಸ್ ಇಲಾಖೆಯವ್ರನ್ನ ಬೆಂಡೆತ್ತಬೇಕ್ರಿ. ಇವ್ರುಗಳಿಂದ ಇವೆಲ್ಲ ಇಷ್ಟು ಅಧ್ವಾನ ಆಗಿರೋದು, ಇಷ್ಟು ಅಧ್ವಾನ ಆಗಿದೆ. ಯಾವನ್ನಾದ್ರೂ ಬೇರೆ ಯಾರಾದ್ರೂ ಸಾಮಾನ್ಯ ಜನ ಆಗಿದ್ರೆ ಇಲ್ಲಿವರೆಗೂ ಬಿಟ್ಟಿರೋರ ಎತ್ತಾಕೊಂಡು ಜೈಲ್ಗೆ ಹಾಕಿ ಅವನನ್ನು ಏನ್ ಬೇಕೋ ಮಾಡ್ಬಿಟ್ರು. ನೋಡಿ ಇವತ್ತು ಈ ಕೊಲೆ ಪಾತಕರು ಕೊಲೆ ಮಾಡಿದ್ರು ಕೂಡ ಯಾವುದೇ ರೀತಿಯ ಕ್ರಮ ಇನ್ನೂ ಆಗಿಲ್ಲ. ನ್ಯಾಷನಲ್ ಟಿವಿನಲ್ಲಿ ಲೈವ್ ಓಡ್ತಾ ಇದೆ ಇವತ್ತು. ಪವರ್ ಟಿವಿ, ಶೆಟ್ರ್ ಪವರ್ ಟಿವಿ ಇವತ್ತು ಶುರು ಹಚ್ಕೊಂಡಿದೆ. ಒಂದೊಂದೇ ಮಾಧ್ಯಮಗಳು ಧ್ವನಿ ಮಾಡಕ್ಕೆ ಶುರು ಹಚ್ಕೊಂಡಿದೆ. ಸರ್ಕಾರ ಮಾತ್ರ ಇನ್ನ ಮೌನವಾಗಿದೆ. ಏನೇ ಸ್ನೇಹಿತರೆ, ಈ ಚಿಕ್ಕದಣಿಯವರಪ್ಪ ಸತ್ತಿದ್ದು HIV ಇದೆ ಅಂತೆ. ಎಂತ ಮಾನಗೇಡಿ ವಂಶರಿ ಇದು. ನಾನ್ ಮಾತಾಡ್ತಾ ಇರೋದು ಕೊಲೆಗಳ ಮಾಲೀಕನ ಅಪ್ಪನ ಬಗ್ಗೆ. ಕೊಲೆಗಳು ಅತ್ಯಾಚಾರಗಳು ಮಾಡಿದ್ರಲ್ಲ ಚಿಕ್ಕದಣಿ ದೊಡ್ಡದಣಿ ಅವರ ಅಪ್ಪಗೆ
HIV ಇತ್ತಂತೆ, HIV ಇಂದ ಸತ್ತಿದಂತೆ ಲೆಕ್ಕ. ಇನ್ನೆಷ್ಟು ರೇಪ್ ಮಾಡಿರ್ಬೇಕು, ಇನ್ನೆಷ್ಟು ಗೂಳಿ ತರ ಎಂತ ಕಾಮುಕ ವಿಕೃತ ಮನಸ್ಥಿತಿ ಇರುವಂತ ವ್ಯಕ್ತಿಗಳ ಕೈಗೆ ಹೋಗಿ ಅಷ್ಟು ದೊಡ್ಡ ಅಧಿಕಾರ ಕೊಟ್ಟು ಸರ್ಕಾರ ಮೌನವಾಗಿರೋದು ನೋಡಿದ್ರೆ ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗತ್ತೆ. ನಾವು ಯಾವ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀರಿ? ಲಾ ಅಂಡ್ ಆರ್ಡರ್ ಕಾನೂನು ನಮ್ಮ ದೇಶದಲ್ಲಿ ಬದುಕಿದ್ಯಾ? ಕರ್ನಾಟಕದಲ್ಲಿ ಬದುಕಿದ್ಯಾ? ಧರ್ಮಸ್ಥಳದಲ್ಲಿ ಬದುಕಿದ್ಯಾ? ನಮ್ಮ ದೇಶದಲ್ಲಿ ಕಾನೂನು ಇದೆಯಾ? ನಮ್ಮ ರಾಜ್ಯದಲ್ಲಿ ಕಾನೂನು ಇದೆಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಗಬೇಕಾಗಿದೆ. ಒಂದಂತೂ ನಿಜ, ಮೇಲಿರುವಂತ ಶಕ್ತಿ ಏನಿದೆ ಅದೇ ಧರ್ಮಸ್ಥಳದ ಮಂಜುನಾಥ, ಅದೇ ಧರ್ಮಸ್ಥಳದ ಅಣ್ಣಪ್ಪ. ಖಂಡಿತ ಅವ್ರಿಗೆ ಬೇಜಾರಾಗ್ಬಿಟ್ಟಿದೆ. ಈ ಪಾಪಿಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇರೋದು ತಗೊಂಡೋಗಿ ನೇಣು ಹಾಕಿದ್ರೆ ಖಂಡಿತವಾಗಿ ಅದು ಧರ್ಮಸ್ಥಳದ ಮಂಜುನಾಥನೇ ಮಾಡ್ತಾನೆ. ಯಾಕಂದ್ರೆ ಹೇಳ್ತಾರಲ್ಲ, ಕೊಲ್ಲುವ ದೈವಕ್ಕೆ ನ್ಯಾಯ ಕೊಡುವ ಶಕ್ತಿ ಇರುವುದಿಲ್ವೇ? ಖಂಡಿತ ಕೊಟ್ಟೆ ಕೊಡುತ್ತೆ. ಆ ದೈವನೇ ನ್ಯಾಯ ಕೊಡುತ್ತೆ. ವಿ ಬಿಲೀವ್ ಇನ್ ಗಾಡ್, ವಿ ಬಿಲೀವ್ ಇನ್ ಮಂಜುನಾಥ, ವಿ ಬಿಲೀವ್ ಇನ್ ಅಣ್ಣಪ್ಪ. ಅಣ್ಣಪ್ಪನು ಮಂಜುನಾಥನೇ ನ್ಯಾಯ ಕೊಡ್ತಾನೆ. ನಿಮಗೆ ನೇಣು ಖಂಡಿತ ಹಾಕ್ತಾರೆ. ನಿಮ್ಮ ಹಿಂದ್ಗಡೆ ಆ ವಿಷ್ಣು ಚಕ್ರ ಇಟ್ಕೊಂಡು ನಿಮ್ಮ ಸಂಹಾರ ಮಾಡಕ್ಕೆ ಖಂಡಿತ ರೆಡಿ ಇದ್ದಾನೆ. ಯಾವ ಮಟ್ಟದ ಪಾಪ ರೀ! ಸಿಕ್ಕಿದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ರೂಮ್ಗಳಲ್ಲಿ ಕೂಡ ಹಾಕಿ ಅವ್ರನ್ನ ರೇಪ್ ಮಾಡಿ, ಬ್ರೂಟಲ್ ರೇಪ್ ಮಾಡಿ, ಸತತವಾಗಿ ರೇಪ್ ಮಾಡಿ, ಗ್ಯಾಂಗ್ ರೇಪ್ ಮಾಡಿ, ಆಮೇಲೆ ಇವ್ರು ರೇಪ್ಗಳು ಮಾಡಿದ್ಮೇಲೆ ಈ ಆಳಗಳಿರ್ತಾರಲ್ಲ ಅವರು ರೇಪ್ ಮಾಡೋರಂತೆ. ಬರೀ ಇವ್ರೊಬ್ಬರದೇ ರೇಪ್ ಅಲ್ಲ, ಇವ್ರು ರೇಪ್ ಇವ್ರದೆಲ್ಲ ತೀಟೆ ತಿರ್ಸ್ಕೊಂಡ್ಮೇಲೆ ಆ ಆಳುಗಳಿಗೆ ಹ್ಯಾಂಡ್ ಓವರ್ ಮಾಡ್ಬಾರ್ದು. ಅವರು ಚೆನ್ನಾಗಿ ರೇಪ್ ಮಾಡಿ ಅವರೇ ಅಂತೆ ಸಾಯ್ಸಾಕೋದು. ಮಂಚದಲ್ಲಿ ಒಡೆದು ಬಿಸಾಕಿ ಅವ್ರಿಗೆ ಕುತ್ತಿಗೆ ಇಸ್ಕಾಕಿ ಭೀಮನಂತರ ಕೈ ಕೊಟ್ಬಿಟ್ರೆ ವಾಟ್ ಆರ್ ಬ್ರೂಟಲ್ ಮರ್ಡರ್ಸ್. ಓಕೆ, ಸರ್ಕಾರ ಪೊಲೀಸರು ಇನ್ನ ಮೌನವಾಗಿದ್ದಾರೆ. ನೋಡೋಣ ಎಲ್ಲಿವರೆಗೂ ಮೌನವಾಗಿರ್ತಾರೆ ಅಂತ. ಒಂದಂತೂ ನಿಜ, ಸತ್ಯ ಬೆಂಕಿ ಇದ್ದಂಗೆ ಹೊರಗಡೆ ಬರಲೇಬೇಕು, ನ್ಯಾಯ ಸಿಗಲೇಬೇಕು. ಸಿಕ್ಕೇ ಸಿಗುತ್ತೆ. ನ್ಯಾಯ ಸಿಗಲ್ಲ, ನ್ಯಾಯ ತಗೊಳ್ಬೇಕಾಗತ್ತೆ. ತಗೊಳ್ಳೋಣ. ಕಂಡವ್ರ ಹೆಣ್ಣು ಮಕ್ಕಳನ್ನ ದೈಹಿಕ ಸುಖ ಮಾಡಿ ಇವರಪ್ಪ HIV ಇತ್ತಂತೆ ಲೆಕ್ಕ ಹಾಕಳಿ. ಇಂಥ ದರಿದ್ರ ನನ್ನ ಮಕ್ಕಳು ಅಂತ ಜಾಗದಲ್ಲಿ ಕೂತ್ಕೊಂಡು ದೇವ್ರ ಬಗ್ಗೆ ಮಾತಾಡೋ ಅಂತ ಕಾಮುಕ ಪಿಶಾಚಿಗಳಿವ್ರು. ಲಿಟ್ರಲಿ ಎಂಟೈರ್ ಫ್ಯಾಮಿಲಿ ಕಾಮುಕರಂತೆ. ಅವನು ಅಷ್ಟೇ, ಆ ಪೇಟ ಗಿಟ್ ಹಾಕೊಂಡು ಬಿಳೆ ಬಟ್ಟೆ ಹಾಕೊಂಬತ್ತಾನ, ಅವನು ದೊಡ್ಡ ಕಾಮುಕ. ಏನೋ ಅದೇ ಲೇಟೆಸ್ಟ್ ಆ ಹುಡುಗಿದು ಕೇಸ್ ಆದ್ಮೇಲೆ ಬೈಕ್ಗೆ ತಕ್ಕ ಮಟ್ಟಿಗೆ ಅವ್ರಂತೆ. ಇವ್ರು ಕಡಿಮೆ ಅಂದ್ರು ಈ ಆಟೋಗಳವರು, ಕೆಲಸಗಳು ಮಾಡೋರು, ಎಂಟೈರ್ ಇನ್ಫಾರ್ಮರ್ಸ್. ಯಾರಾದ್ರೂ ಅನಾಥ ಹೆಣ್ಮಕ್ಳು ಓಡಾಡ್ತಾ ಇದ್ರೆ ಇನ್ಫಾರ್ಮೇಶನ್ ಕೊಡ್ಬೇಕು, ಎತ್ತಾಕೊಂಬಂದು ಇವ್ರು ರೇಪ್ ಮಾಡಕ್ಕೆ. ಯಾವ ಮಟ್ಟದ ವ್ಯವಸ್ಥೆನಲ್ಲಿ ಜೀವನ ಮಾಡ್ತಾ ಇದೀವಿ ಗುರು ನಾವು. ಥ್ಯಾಂಕ್ ಯು, ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಅಂಡ್ ಲವ್ ಯು. ಸಿ ಯು. ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ. ಹೊಸ ರೂಪ, ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ.